ಹೆಂಗೋ ನಮ್ಮ ಗುಂಡದ್ದು ಮದುವೆ ಆಗಿ ದಿವ್ಯಾ ಈ ಮನೆಗೆ ಬರೀ ಹೊಟ್ಟಕ್ಕೆ ನಮ್ಮ ತಿಮ್ಮನೂ ರಾಧೇನೂ ಇಲ್ಲೇ ಬಂದು ಸೇರ್ಕೊಂಡವ್ರಿ. ಅದೇ ಈ ದಿವ್ಯನ್ಗೆ ಅವ್ರನ್ನ ಕಂಡ್ರೇನೆ ಆಗಲ್ಲ. ಏನಪ್ಪ ಮಾಡೋದು? ಹೆಂಗ ಬಿಡು, ಆ ರಾಧನೂ ದಿವ್ಯನೂ ಒಂದು ಮಾಡಿಬಿಟ್ರೆ ಸರಿ ಆಯ್ತು. ಬೇರೆ ಮನೆ ಮಾಡಿದ್ರೆ ಬೇರೆ ಮನೆಗೆ ಹೋಗೋಕ್ಕಾಗಲ್ಲಪ್ಪ. ನನಗಂತೂ ಈ ಮನೆಗೆ ಇದ್ದು ರೂಢಿ ಆಗ್ಬಿಟ್ಟೈತೆ. ನನ್ನ ಗಂಡ ಕಟ್ಸಿರೋ ಮನೆ, ನಾನಂತೂ ಬೇರೆ ಮನೆಗೆ ಹೋಗೋದೇ ಇಲ್ಲ. ಹೆಂಗಾದ್ರೂ ಮಾಡಿ ಇಬ್ರು ಇಲ್ಲೇ ಇರಂಗೆ ಮಾಡಬೇಕು. ಆದ್ರೆ ಏನು ಮಾಡೋದು? ಆ ರಾಧಿನೂ ಇದೇ ಮನೆಗೆ ಇರ್ತೀನಿ ಅಂತಾಳೆ, ದಿವ್ಯನೂ ನನಗೆ ಇದೇ ಮನೆ ಬೇಕು ಅಂತಿದ್ದಾಳೆ. ಏನು ಮಾಡಲಿ? ಸರಿ, ನೋಡೋಣ ಇರು, ಸ್ವಲ್ಪ ದಿನ ಹೋಗ್ಲಿ, ಅವರಿಬ್ಬರೇನೆ ಒಂದಾಗ್ತಾರೇನೋ ನೋಡೋಣ. ಓ ದಿವ್ಯಾ, ಬಾರೆ ಬಾ. ಎಲ್ಲಿ ನಿಮ್ಮ ಅಮ್ಮ ಮಂತಕ್ಕೆ ಹೋಗಿದ್ದೆ? ಬಾ ಅತ್ತೆ. ಅತ್ತೆ ಅಯ್ಯೋ ಹೇಳೆ, ನಿನ್ನೆ ಕೇಳ್ತಿರೋದು ಎಲ್ಗೋಗಿದ್ದೆ ಅಂತ. ನಮ್ಮ ಗುಂಡ ನನ್ನ ಹೆಂಡತಿಯಲ್ಲಿ ಅಂತ ಹುಡ್ಕ ಆಡ್ತಿದ್ದ. ಅದಕ್ಕೆ ಎಲ್ಲೇ ಅತ್ತೆ, ನೀನು ಮಾತು ಮಾಡಿಸ್ಬೇಡ. ಈ ಮನೆನ ಭಾಗ ಮಾಡು ಮೊದಲು. ಅವ್ರನ್ನ ಮನೆ ಬಿಟ್ಟು ಓಡಿಸ್ಬೇಕು ಅಂದ್ರೆ ಆಸ್ತಿನ ಭಾಗ ಮಾಡಬೇಕು. ಭಾಗ ಮಾಡು, ಬೇಗ ಭಾಗ ಮಾಡಿ ಅವ್ರನ್ನ ಮನೆಯಿಂದ ಆಚೆ ಕಳಿಸು. ಅಯ್ಯೋ ದೇವ್ರಿ, ಯಾಕೆ ಏನಾತೆ? ಇದ್ಕಿದ್ದಂಗೆ ಒಳ್ಳೆ ಹಿಂಗಾಡ್ತಾ ಇದ್ಯಾ? ಏನಾಯ್ತು? ಏನೂ ಆಗಿಲ್ಲ. ನಾನು ಈ ಮನೆಗೆ ಬರಬೇಕು ಅಂದ್ರೆ ಅವ್ರು ಈ ಮನೆಗೆ ಇರೋಂಗಿಲ್ಲ. ರಾಧನ್ ಗಂಡನು ಮಸ್ಲು ಆಸ್ತಿನ ಭಾಗ ಮಾಡಿ ಅವ್ರನ್ನ ಈ ಮನೆ ಬಿಟ್ಟು ಕಳಿಸ್ರಿ. ಇದು ನಮ್ಮ ಮನೆ, ನಾನು ನನ್ನ ಗಂಡ ನೀನು 3 ಜನನೇ ಇರಬೇಕು ಇಲ್ಲಿ. ಅಯ್ಯೋ ಭಾಗ ಈಗ್ಲಾ? ಮತ್ತೆ ಭಾಗ ಮಾಡ್ರಿ. ನನ್ಗೇನಂತೆ, ಇನ್ನೇನು ಮಾಡೋದು? ಅವನು ಈ ನಿನ್ನೊಟ್ಟೆಗೆ ಹುಟ್ಟಿದ್ನಲ್ವಾ, ಅವನಿಗೂ ಒಂದಿಟ್ಟು ಕೊಟ್ಟು ಕಳಿಸ್ರಿ. ಆದರೆ ನಮಗೆ ಜಾಸ್ತಿ ಇರಬೇಕು ಆಸ್ತಿ. ತೋಟದಾಗಲಿ ಮನೆಯಾಗಲಿ ಒಡವೆ ದುಡ್ಡು ಮಾತ್ರ ಅವ್ರಿಗೆ ಮಾತ್ರ ಕೊಡಬೇಡ. ಏನು ಇಲ್ಲ ಅಂತ ಹೇಳು. ಮತ್ತೆ ಇದು ಹೊಲ ಮತ್ತೆ ಮನೆಯನ್ನೇ ನಾವಿರ್ತೀವಿ, ನೀವೇ ಹೋಗ್ರಿ ಅನ್ನು. ತೋಟ ಬೇಕಂದ್ರೆ ಹಂಚ್ಕೊಂಬಿ. ಇನ್ನೇನಂತೆ, ಅವ್ರ ಜೊತೆ ನಮಗೆ ಸಂಸಾರ ಮಾಡ್ಕೊಂಡು ಇರೋಕ್ಕಾಗಲ್ಲ ಅವ್ರ ಜೊತೆಗೆ ನಾವು. ಏನಮ್ಮ, ಸರಿ ಬಾ, ಒಳಗೈದಾರೆ ಗಂಡ ಹೆಂಡ್ತಿ, ಮಾತಾಡೋಣ ಬಾ. ಏನಂತ ಹೇಳ್ತಾರೆ ಕೇಳೋಣ ಬಾ. ಹೇಳಕ್ಕೆ ಏನು ಇಲ್ಲತ್ತೆ, ನೀನೇನು ಹೇಳ್ತೀಯೋ ಅದನ್ನ ಕೇಳ್ಕೊಂಡು ಹೋಗ್ಬೇಕು ಅವರು. ಸರಿ ಬಾರೇ ಬಾ. ತಕ್ಕೊಂಡಿಸದ ನನಗೆ ಇವ್ರು ನಗ್ತಿದೆ, ಏನಂತ ತಕೊಂಡು ಗೊದ್ಬಿಡೋಣ ಅಂತ ಅನ್ಸುತ್ತೆ. ಅತ್ತೆ ಮೊದಲು ನಾ ಮನೆ ಬಿಟ್ಟು ಕಳಿಸು. ನೀನು ಈ ಮನೆಗೆ ಇರಬೇಕು. ಅವರು ಬಾಡಿಗೆ ಮನೆಗೆ ಎಲ್ಲಾದ್ರೂ ಹೋಗಿ ಸಾಯ್ಲಿ. ಆಸ್ತಿನ ಹಂಚ್ಕೊಡು ಹೋಗ್ಲಿ, ಹೊಲನ. ತಿಮ್ಮ ಏನಮ್ಮ? ಏನು? ಏನೂ ಇಲ್ಲ ಕಣೋ. ಅದು ದಿವ್ಯನ್ಗೆ ಎಲ್ಲರೂ ಒಟ್ಟಿಗೆ ಇರೋದು ಇಷ್ಟ ಇಲ್ವಂತೆ. ಹೌದಾ? ಇಷ್ಟ ಇಲ್ದಿದ್ರೆ ಎಲ್ಲಾದ್ರೂ ಬೇರೆ ಮನೆ ಮಾಡ್ಕೊಂಡು ಇರೋ ಕೇಳು, ನಮ್ಗೇನು ಕಷ್ಟ ಇಲ್ಲ. ಅವಳು ಇಲ್ಲಿದ್ರೂ ಈ ಕಷ್ಟ ಇಲ್ಲ, ಇಲ್ಲದೆ ಇದ್ರು ನಮ್ಗೇನು ತೊಂದರೆ ಏನು ಇಲ್ಲ. ಹೋಗಿ ಬೇರೆ ಮನೆ ಮಾಡ್ಕೊಂಡಿರ್ಲಿ ಬಿಡಿ. ಅದಕ್ಕೆ ಯಾಕೆ ನಮ್ಮ ಪರ್ಮಿಷನ್ ಯಾಕೆ ತಗೋಬೇಕು? ಅವು ಪರ್ಮಿಷನ್ ಕೇಳ್ತಾ ಇಲ್ಲ, ಭಾಗ ಮಾಡ್ಬೇಕು ಆಸ್ತಿನ ಅಂತ ಹೇಳ್ತಾ ಇರೋದು. ಆಸ್ತಿ ಭಾಗ ಮಾಡಿ ನೀವು ಬೇರೆ ಮನೆಗೆ ಹೋಗಿ. ಬೇರೆ ಮನೆಗೆ ಹೋಗ್ಬೇಕಾ ನಾವಾ? ಯಾಕಂದ್ರೆ ಈಗ ಭಾಗ ಮಾಡ್ತೀನಲ್ಲ, ಹೊಲ ಗದ್ದೆ ಆಮೇಲೆ ಮನೆ ಎಲ್ಲನ. ಅದಕ್ಕೆ ಈ ಮನೆನೇನು ಮಧ್ಯದಾಗೆ ಗೋಡೆ ಇಕ್ಕಾಗುತ್ತಾ? ನಾನು ಗುಂಡ ಆಮೇಲೆ ದಿವ್ಯಾ ಎಲ್ಲರೂ ಈ ಮನೆಗೆ ಇರ್ತೀವಿ. ನೀವು ಎಲ್ಲಾದ್ರೂ ಮನೆ ಕಟ್ಕೊಳ್ರಿ, ಇಲ್ಲ ಸ್ವಲ್ಪ ದಿನ ಬಾಡಿಗೆ ಮನೇಲಿರ್ರಿ, ಆಮೇಲೆ ಮನೆ ಕಟ್ಕೊಂಬಿರಂತೆ. ಅಲ್ಲಿ ನಮ್ದು ಸೈಟ್ ಐತಲ್ಲ, ಸೈಟಿಗೆ ಅಂತ ಬಿಡ್ಕೊಂಡಿದ್ವಲ್ಲ ಇನ್ನೊಂದು ಮನೆಗೆ ಅಂತ, ಅಲ್ಲಿ ಬೇಕಂದ್ರೆ ಮನೆ ಕಟ್ಕೊಂಬಿರಂತೆ ನೀವು. ಏನಮ್ಮ ಹೇಳ್ತಾ ಇದ್ಯಾ? ನಾವು ಮನೆ ಬಿಟ್ಟೋಗಿ ಸೈಟ್ನಾಗ ಮನೆ ಕಟ್ಕೋಬೇಕಾ? ದುಡ್ಡು ಎಲ್ಲಿಂದ ಐತೆ? ಮನೆ ಕಟ್ಟಕ್ಕೆ ಏನಿಲ್ಲ ಅಂದ್ರೂ ಒಂದು 15ರಿಂದ 20 ಲಕ್ಷ ಬೇಕು. ಅಷ್ಟು ದುಡ್ಡ ಎಲ್ಲಿಂದ ತರೋಣ ನಾವು? ಅದೆಲ್ಲ ಬೇಡ, ನಮಗೆ ಹಂಚ್ಕೊಡ್ಬೇಕು ಅಂದ್ರೆ ನಾವು ಈ ಮನೆ ಬಿಟ್ಟು ಹೋಗಲ್ಲ. ಹೌದು, ಮತ್ತೆ ಗಂಡ ಹೆಂಡತಿ ಇಬ್ರು ದುಡಿತೀರಲ್ವಾ, ಕಟ್ಕೊಳ್ರಿ. ಯಾಕೆ ಇಷ್ಟು ದಿನ ಏನು ಈ ಮನೆಗೆ ಇದ್ರ ನೀವು? ಅಲ್ಲೆಲ್ಲ ಹೋಗಿ ಟೌನ್ ಸೇರ್ಕೊಂಡಿದ್ರಿ, ಅಮ್ಮ ಇನ್ನೂ ತಮ್ಮನ್ನು ನೋಡ್ಕೋಬೇಕಾಗುತ್ತೆ ಅಂತನ. ಈಗ ಮಾತ್ರ ಓಡ್ ಬಂದ್ಬಿಟ್ಟಿದ್ದೀರಾ ಮನೆ ಬೇಕು ಆಸ್ತಿ ಬೇಕು ಅಂತನ. ಏ ದಿವ್ಯಾ, ನೀನೇನೆ ಹಿಂಗ್ ಮಾತಾಡ್ತಾ ಇದ್ಯಾ? ನೀನು ಸುಮ್ಮನೆ ನಿಂತ್ಕೊ, ಮುಚ್ಕೊಂಡಿರ್ಬೇಕು. ನಮಗೆ ಆರ್ಡರ್ ಮಾಡಕ್ಕೆ ನೀನ್ ಯಾರು? ನೀನ್ ಯಾರು ಅಂತ? ಯಾರು ಅಂದ್ರೆ ನಾನು ಈ ಮನೆ ಸೊಸೆ. ನಾನು ಸೊಸೆನೆ ಕಣಿ, ನಾನೇನೇನು ಮಗಳಲ್ಲ ಮನೆ ಬಿಟ್ಟು ಹೋಗಕ್ಕೆ. ಮಗಳಾಗಿದ್ರೆ ಹೋಗ್ತಿದ್ದೆ ನನ್ನ ಗಂಡನ ಮನೆಗೆ. ನಾನು ಇಲ್ಲಿರ್ತಿರ್ಲಿಲ್ಲ. ನನ್ನ ಗಂಡನ ಮನೆ ಯಾವ್ದೋ, ನಾನು ಅಲ್ಲಿರ್ತೀನಿ. ನೀನೇನು ಹೇಳೋದು? ಸೊಸೆ ಅಂತೆ, ಸೊಸೆ ಮಾಡೋ ಕರ್ತವ್ಯ ನೀನೇನಾದ್ರೂ ಮಾಡಿದ್ಯಾ? ಅತ್ತೆಗೆ ಏನ್ ಮಾಡಿದ್ಯಾ ನೀನು? ಅತ್ತೆ ನೋಡ್ಕೊಂಡಿದ್ಯಾ? ನೋಡ್ಕೋಬೇಕಾಗುತ್ತೆ ಅಂತ ನನ್ನ ಗಂಡನ ಕರ್ಕೊಂಡೋಗಿ ಅಲ್ಲೆಲ್ಲ ಮನೆ ಮಾಡ್ಕೊಂಡಿದ್ದೆ. ಅವಾಗೆಲ್ಲೋಗಿತ್ತು ಸೊಸೆ ಅನ್ನೋದು? ಅವಾಗ ನೆನಪಿರ್ಲಿಲ್ವಾ? ಈಗ ಮಾತ್ರ ನೆನಪಾಯ್ತೇನೋ. ಆಸ್ತಿಗೋಸ್ಕರ ಬಂದಿದ್ದೀರಾ ನೀವು. ನಾನು ಮದ್ವೆಯಾಗಿ ಬಂದಲ್ಲ, ಎಲ್ಲಿ ನಾನು ಅಷ್ಟು ಆಸ್ತಿನೋ ಅತ್ತೆಯಿಂದನ ಹೆಸರು ಮಾಡಿಸ್ಕೊಬಿಡ್ತೀನೋ ಅಂತ ಓಡ್ ಬಂದಿದ್ದೀರಾ. ನನಗೆ ಗೊತ್ತಿಲ್ವಾ ನೀವ್ ಯಾಕೆ ಬಂದಿದ್ದೀರಾ ಈ ಮನೆಗೆ ಸೇರ್ಕೊಂಡು ಇರೋದು ಅಂತನ? ಹೌದು ಕಣಮ್ಮ, ನಾವು ಆಸ್ತಿಗೋಸ್ಕರನೇ ಬಂದಿದ್ದೀವಿ. ಏನೀಗ ನಮ್ಮಪ್ಪನ ಆಸ್ತಿ ನಾವು ತಗೊಳ್ಳೋದ್ರಲ್ಲಿ ತಪ್ಪೇನಿದೆ? ನೀನೇನು ಹಿಂಗೆ ಮಾತಾಡ್ತಾ ಇದೆಯಲ್ಲ? ಸುಮ್ಮನೆ ನಿಂತ್ಕೋಬೇಕು. ನಮಗೂ ಹಕ್ಕೈತೆ ಈ ಮನೆಗೆ, ಈ ಆಸ್ತಿಲಿ.
ಏನೋ ತಿಮ್ರಾಜು ನೀನ್ ಹಿಂಗ್ ಮಾತಾಡ್ತಾ ಇದೆಯಲ್ಲ, ನಾವು ಈ ಮನೆ ಬಿಟ್ಟು ಹೋಗಕ್ಕಾಗತ್ತಾ? ನೀವೇನೆ ಹೋಗಿ ಏನೋ ಗಂಡ ಹೆಂಡತಿ ಇಬ್ರು ವಿದ್ಯಾವಂತರು ದುಡಿಮೆ ಮಾಡ್ತಾ ಇದ್ದೀರಾ, ಅದಕ್ಕೆ ಹೋಗಿ ಕಟ್ಕೊಳ್ರಿ ಅಂತಂದ್ರೆ ನಮ್ಮೇಲೆ ಜೋರ್ ಮಾಡ್ತಾ ಇದೀರಲ್ಲೋ. ನೀನ್ ಹೆಂಡತಿ ನನ್ ನೋಡ್ಕೋಬೇಕಾಗುತ್ತೆ ಅಂತಾನೆ ತಾನೆ ನೀನ್ ಕರ್ಕೊಂಡು ಹೋಗಿದ್ದು. ನೀನು ಅಷ್ಟೇನೆ, ಅವಾಗೇನು ಅಮ್ಮ ಎಂಬುದು ಪ್ರೀತಿ ಇರಲಿಲ್ಲ, ಗುಂಡನ್ ಮದ್ವೆ ಆಗ್ತಿದ್ದಂಗೆನೆ ಬಂದ್ಬಿಟ್ಟಿದ್ರ ಇಲ್ಲಿ. ಏನಮ್ಮ ನೀನು? ಅಲ್ಲ, ನಿನಗೆ ನಾನು ಬೇರೆ ಗುಂಡ ಬೇರೆನಾ? ಯಾಕೆ ಹಿಂಗೆ ಮಾತಾಡ್ತಾ ಇದ್ಯಾ? ನಾವು ಎಲ್ಲೂ ಹೋಗಲ್ಲ, ಬೇಕು ಅಂದರೆ ಅವರೇ ಹೋಗ್ಲಿ. ಗುಂಡನೂ ಇವಳು ದಿವ್ಯಾನೂ ಬೇರೆ ಮನೆ ಮಾಡ್ಕೊಂಡು ಇರಲಿ. ಹೋದ್ರೆ ನಾನೇನು ಮಾಡಲಿ? ಏನು ಮಾಡಲಿ ಅಂದರೆ ನೀವಿಲ್ಲೇ ಇರ್ರಿ. ಅವ್ರ ಜೊತೆಗೆ ಹೋಗೋಕೆ ಇಷ್ಟ ಇಲ್ಲ ಅಂದರೆ ನಾವೇ ನೋಡ್ಕೊಂತೀವಿ, ನಿನ್ನ ಚೆನ್ನಾಗೇ ನೋಡ್ಕೊಂತೀವಿ. ಇರು. ಅವಾಗೇನೋ ನೀನು ಇವಳ ಜೊತೆ ಸರಿಯಾಗಿ ನಡ್ಕೊಂತಿರ್ಲಿಲ್ಲ, ಬರೀ ಜಗಳ ಮಾಡ್ತಿದ್ದೆ, ಅದಕ್ಕೆ ಅದೇ ಹೋಗಿದ್ವಿ. ಜಗಳ ನೋಡೋಕ್ಕಾಗ್ದಲೇ ನಾನು ಇವಳ ಜೊತೆ ಅಲ್ಲೆಲ್ಲ ಹೋಗಿ ಮನೆ ಮಾಡ್ಕೊಂಡಿದ್ದೆ. ನೀನು ಅವಾಗ ಜಗಳ ಮಾಡ್ದಂಗೆ ಸುಮ್ಮನಿದ್ದಿದ್ರೆ ನಾವು ಇಲ್ಲೇ ಇರ್ತಿದ್ವಿ, ಅವಳು ಸೊಸೆಯಾಗಿ ಏನು ಮಾಡಬೇಕಾದನ್ನ ಮಾಡೋಳು. ಇಲ್ಲಪ್ಪ ಇಲ್ಲ, ನಾನು ನಿಮ್ ಜೊತೆ ಮಾತ್ರ ಇರಲ್ಲ. ನಿನ್ನ ಹೆಂಡತಿ ನನಗೆ ಒಂದಕ್ಕಾಗಲ್ಲ. ಈ ದಿವ್ಯಾನೇ ಸರಿ, ನನ್ನ ಚೆನ್ನಾಗಿ ನೋಡ್ಕೊಂತಾಳೆ. ನಾನಂತೂ ನಿನ್ ಜೊತೆಗಿರಲ್ಲ. ಇರಲ್ಲ ಅಂದ್ರೆ ನಮಗೂ ಏನು ನೀವು ಇರ್ಲೇಬೇಕು ಅಂತನ ಆಸೆ ಏನು ಇಲ್ಲ. ಹೋಗ್ರಿ ನೀವು ಅವ್ರ ಜೊತೆಗೇನೆ. ನಾನು ಹೋಗ್ಬೇಕಾ? ನಾನ್ಯಾಕೆ ಹೋಗ್ಲಿ? ನಾನಂತೂ ಈ ಮನೆ ಬಿಟ್ಟು ಹೋಗಲ್ಲಪ್ಪ. ಅತ್ತೆ, ನಾನು, ನೀವು, ಆಮೇಲೆ ನನ್ನ ಗಂಡ 3 ಜನನೇ ಇಲ್ಲಿರ್ಬೇಕು. ಇವರು ಹೋಗ್ಲಿ. ಆಸ್ತಿನ ಕೊಟ್ಟ ಮೇಲೂ ಯಾಕೆ ಇಲ್ಲಿರ್ಬೇಕು? ಎಷ್ಟೆಷ್ಟು ಎಕರೆ ಐತೆ ಅತ್ತೆ? ಅಡಿಕೆ ತೋಟ, ತೆಂಗಿನ ತೋಟ ಎಲ್ಲ ಎಷ್ಟೈತೆ? ಅಡಿಕೆ ತೋಟ ಅಂದ್ರೆ ಒಂದು 500-600 ಇರ್ಬೋದು. 600 ಇದಾವೆ. ತೆಂಗಿನ ಗಿಡ ಒಂದು 100 ಇದಾವೆ. ಆಮೇಲೆ ಒಂದು ಖಾಲಿ ಜಮೀನು ಒಂದು 2 ಎಕರೆ ಐತೆ. ಅದನ್ನೆಲ್ಲ ಸಮಭಾಗ ಮಾಡ್ಕೊಡ್ತೀವಿ. ನೀವಿಬ್ರು ಮನೆಯಿಂದ ಹೋಗ್ಬೇಕು, ಎಲ್ಲಾದ್ರೂ ಬಾಡಿಗೆ ಮನೆ ಮಾಡ್ಕೊಂಡಿದ್ದು, ಆಮೇಲೆ ದುಡ್ಡು ನೋಡ್ಕೊಂಡು ಹೊಸ ಮನೆ ಕಟ್ಟಿಸ್ಕೊಳ್ರಿ. ಅಲ್ಲಿ ಸೈಟ್ ಐತಂತಲ್ಲ, ನೀವೇ ಕಟ್ಟಿಸ್ಕೊಳ್ರಿ. ಹೋಗಿ ನೀವೇ ಬಾಡಿಗೆ ಮನೆಗಿದ್ದು. ನಾವ್ಯಾಕೆ ಹೋಗ್ಬೇಕು ಅಂತ? ನಾವ್ ಹೋಗಲ್ಲ ಅಂದ್ರೆ ಇಲ್ಲ ಇರು, ನಮ್ಗೇನು ತೊಂದರೆ ಇಲ್ಲ ಇಲ್ಲಿರಕ್ಕೆ. ನಿನಗೇನೆ ತೊಂದರೆ ಆಗ್ತಾ ಇರೋದು. ನಾವು ಇಲ್ಲಿಗೆ ಬಂದಿರೋದ್ರಿಂದ ನಿನಗೆ ತೊಂದರೆ ಆಗ್ತೈತಿ. ಹೌದು, ಮತ್ತೆ ನಾನ್ ಮದುವೆ ಆಗಿದ್ದೇನೆ, ಈ ಮನೆ ಚೆನ್ನಾಗೈತೆ, ಆಸ್ತಿ ಐತೆ, ಸಾಕತ್ತೆ, ನನ್ನ ಚೆನ್ನಾಗಿ ನೋಡ್ಕೊಂಬತ್ತೆ ಅಂತಾನೆ. ನೀವೇ ಎಲ್ಲಾರು ಬರಲ್ಲ ಇಲ್ಲಿಗೆ, ಹೆಂಗೂನು ಓದೋರು ಅಂತ ಅನ್ಕೊಂಡೆ ನಾನು ಮದುವೆ ಆಗಿದ್ದು. ಹಂಗಿಲ್ದಿದ್ರೆ ಅಂತವ್ನ ಯಾಕೆ ಮದುವೆ ಆಗ್ತಿದ್ದೆ ನಾನು? ಹೇಳು. ಓ, ಈಗ ಗೊತ್ತಾಗ್ತೈತಿ ನೀನು ಯಾಕೆ ನಮ್ಮ ಗುಂಡನ ಮದುವೆ ಆಗಿದ್ಯಾ ಅಂತಾನ. ಆಸ್ತಿಗೋಸ್ಕರ ಅಲ್ವಾ? ಹಂಗೆ ಅಂದ್ಕಳ. ಅತ್ತೇನೆ ಹೇಳಿತ್ತು, ಇಷ್ಟೆಲ್ಲ ಆಸ್ತಿ ಐತೆ ಕಣೆ ದಿವ್ಯಾ, ನೀನೇ ವಾರಸ್ದಾರಣಿ, ಇದಕ್ಕೆ ನೀನೇ ಯಜಮಾನಿ ಆಗ್ತೀಯಾ ಅಂತಾನ ಹೇಳಿದ್ರು. ಸಾಕತ್ತೆ ಅಲ್ವೇನತ್ತೆ? ಅದಕ್ಕೆ ನಾನು ಒಪ್ಕೊಂಡು ಮದ್ವೆ ಆಗಿದ್ದು. ನಮ್ಮ ಅಮ್ಮ ಇನ್ನೂ ಹಂಗೆ ಹೇಳ್ತು. ಏನಿವಾಗ ಗೊತ್ತಾಯ್ತು ಬಿಡೆ ದಿವ್ಯಾ, ಗೊತ್ತಾಯ್ತು ಬಿಡು. ನಮ್ ಗುಂಡನ್ ನೀನ್ ಯಾಕೆ ಮದ್ವೆ ಆಗಿದ್ಯಾ ಅಂತ. ಅವನ ಜೊತೆ ಸಂಸಾರ ಮಾಡಕ್ಕಲ್ಲ, ಆಸ್ತಿಗೋಸ್ಕರ. ಈ ತರ ಹೇಳಕ್ಕೆ ನಾಚಿಕೆ ಆಗಲ್ವಾ? ನನಗೇನ್ ನಾಚಿಕೆ ಆಗಲ್ಲ, ನಿನಗೆ ನಾಚಿಕೆ ಆಗ್ಬೇಕು. ಆಸ್ತಿಗೋಸ್ಕರನ ಬಂದಿದೆಯಲ್ಲ ಈಗ, ಅತ್ತೆ ನೋಡ್ಕೊಂಬಕ್ಕಾಗಲ್ಲ ಅಂತ ಓಡೋದೋಳು. ಸುಮ್ಮನೆ ಗೊತ್ತಿಲ್ಲೇ ಮಾತಾಡ್ಬೇಡ ದಿವ್ಯಾ. ಅವಾಗ ಅತ್ತೆ ಹಿಂಗಿರ್ಲಿಲ್ಲ, ನಾನು ಹೊಸ್ದಾಗಿ ಮದುವೆ ಆದಾಗ. ನನ್ನ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡ್ ಬಿಡ್ತಿಲ್ಲ, ಆ ತರ ಹಿಂಸೆ ಮಾಡೋದು. ಅದಕ್ಕೆ ನಾನು ನನ್ನ ಗಂಡನ ಕರ್ಕೊಂಡು ಹೋಗಿದ್ದು. ಯಾಕೋ ತಲೆ ಸುತ್ತೈತೆ ಅಮ್ಮ. ದಿವ್ಯಾ ಬಿದ್ಲು, ಏನಾಯ್ತು ನೋಡಿ. ದಿವ್ಯಾ, ಹೇ ದಿವ್ಯಾ, ಏನತ್ತೆ? ಇದ್ಯಾಕೆ ಹಿಂಗೆ ಬಿದ್ದೆ? ಏನಾಯ್ತೆ? ಇವಾಗೇನೋ ಹೊಸ ನಾಟಕ ಮಾಡ್ತಾ ಇದ್ದಾಳೆ ಈ ದಿವ್ಯಾ. ಏನು ಹಿಂಗ್ ಮಾತಾಡ್ತಾ ಇದ್ಯಾ? ಅವಳು ತಲೆ ಸುತ್ತ ಬಂದು ಬಿದ್ದಿದ್ದಾಳೆ. ನೋಡೋದ್ ಬಿಟ್ಟು ಏನಾಯ್ತು ಅಂತನ ನಾಟಕ ಅಂತ ಹೇಳ್ತಿದ್ಯಾ? ಹೌದತ್ತೆ, ಅವತ್ತು ದೆವ್ವ ತರ ನಾಟಕ ಮಾಡಿಡಲ್ಲ, ಇವತ್ತು ತಲೆ ಸುತ್ತ ಬಂದು ಬೀಳೋ ತರ ನಾಟಕ ಮಾಡಿವಳೆ. ನಮ್ಮನ್ನ ಮನೆ ಬಿಟ್ಟು ಕಳ್ಸಕ್ಕೆ ಎಲ್ಲ ನಾಟಕ ಮಾಡ್ತಾ ಇದ್ದಾಳೆ. ಬಿಡು. ಎದ್ದಾಳ್ತಾಳ ಅವಳೆಲ್ಲ. ನಾವೇನಾದ್ರೂ ಆಚೆಗೆ ಹೋದ್ರೆ ಎದ್ದಾಳ್ತಾಳ ಅವಳು ಒಬ್ಳೇನೆ. ಏನೇ ರಾಧಾ, ನೀನು ಹಿಂಗ್ ಮಾತಾಡ್ತಾ ಇದ್ಯಾ? ನಿಜವಾಗ್ಲೂ ದಿವ್ಯಂಗೆ ಮೂರ್ಛೆ ತಪ್ಪಿದೆ ಅನ್ಸುತ್ತೆ. ನೋಡ್ಬಾರಿ ಏನಾಯ್ತು ಅಂತ. ದಿವ್ಯಾ, ಏ ದಿವ್ಯಾ, ಎದ್ದಾಳೆ ಮೇಕೆ, ಏನಾಯ್ತು ನಿಂಗೆ? ನಾಟಕ ಮಾಡ್ತಾ ಇದ್ದಾಳೆ. ನಾವು ಆಚೆಗೆ ಹೋಗೋ ತಕನ ಅವಳು ಎದ್ದಾಳಂಗೆ ಕಾಣಲ್ಲ. ಇಲ್ಲ ಕಣ, ಸುಮ್ನಿರ, ಏನೋ ಆಗಿರ್ಬೇಕು. ಸಾಕಮ್ಮ, ಯಾಕೆ ಅವಳು ಹಿಂಗ್ ಬಿದ್ದವಳೆ? ಏನಾಯ್ತು ಅವಳಿಗೆ? ಏನಾಯ್ತೋ ಏನೋ ಗೊತ್ತಿಲ್ಲ ಕಣ್ಲಕ್ಕಜ್ಜಿ. ಇದಕ್ಕಿದ್ದಂಗೆನೆ ನನ್ನ ಸೊಸೆ ಪ್ರಜ್ಞೆ ತಪ್ಪಿದ್ದಾಳೆ. ಏನಾಗೈತೋ ಏನಪ್ಪ. ಹೌದಾ? ಎಲ್ಲ ಸೈಡಿಗೆ ಬೈಲ್ ನೋಡ್ತೀನಿ. ಏನೋ ತಿನ್ನಬಾರ್ದೇನೋ ತಿಂದಿದ್ಲೇನೆ? ಏನಿಲ್ಲಮ್ಮ, ಅಂಥದ್ದೇನು ತಿಂದಿಲ್ಲ. ಯಾಕೆ ಹಿಂಗಾಯ್ತೋ ಏನೋ ಗೊತ್ತಿಲ್ಲ. ಹೌದಾ? ಇದಕ್ಕಿದ್ದಂಗೆ ಹಿಂಗೆ ಪ್ರಜ್ಞೆ ತಪ್ಪೇಳೆ ಅಂದ್ರೆ ಇದು ಅದೇ ಅನ್ಸುತ್ತೆ. ಅದೇ ಅನ್ಸುತ್ತೆ? ಅದೇ ಅಂದ್ರೆ ನೀನು ಅಜ್ಜಿ ಆಗ್ತಾ ಇದೆಯಾ ಕಣೆ ಸಾಕಮ್ಮ. ನೀನ್ ಸೊಸೆ ಬಸ್ರಿ ಅನ್ಸುತ್ತೆ. ಹೋಗಿ ಡಾಕ್ಟರ್ ತಕ್ಕೆ ಚೆಕ್ ಮಾಡಿಸು, ಅವರೇ ಹೇಳ್ತಾರೆ. ಹೌದಾ? ಇದ್ರು ಇರ್ಬೋದು. ಅಯ್ಯೋ ಸದ್ಯ ನಮ್ ದಿವ್ಯಾ ತಾಯಿ ಆಗ್ತಾ ಇದ್ದಾಳೆ, ಅದಕ್ಕೆ ಮೂರ್ಛೆ ಹೋಗ್ಯವಳೆ. ಅಯ್ಯೋ, ಎಂತ ಸುದ್ದಿ ಹೇಳ್ದೆ ಇಲ್ಲ ಕಜ್ಜಿ, ನೀನ್ ಬರ್ದಿದೆ ನನ್ಗೆ ಗೊತ್ತೇ ಆಗ್ತಾ ಇರಲಿಲ್ಲ ಏನಾಗೈತೆ ಏನೋ ಅಂತಾನ. ದಿವ್ಯಾ, ಅತ್ತೆ, ಏನೂ ಆಗಿಲ್ಲ. ಎದ್ದಾಳೆ ಮ್ಯಾಕೆ, ಎತ್ಕೂಕ. ಅತ್ತೆ ನನ್ಗೇನಾಯ್ತು? ನನಗೆ ಒಂಥರ ತಲೆ ಸುತ್ತದಂಗತ್ತೆ, ಯಾಕೋ ಇದ್ಕಿದಂಗೆನೆ
ಬಿದ್ದುಬಿಟ್ಟೆ ಅತ್ತೆ. ನನಗೇನಾಗಿದೆ? ನಿನಗೆ ಯಾವ ಕಾಯಿಲೆನೂ ಇಲ್ಲ ಕಣೆ ದಿವ್ಯಾ, ನೀನು ಚೆನ್ನಾಗೇ ಇದೆಯಾ. ಆದ್ರೆ ಒಂದೇ ಒಂದು ಖುಷಿ ಸುದ್ದಿ. ಅದು ಖುಷಿ ಸುದ್ದಿನ? ಏನತ್ತೆ ಅದು? ನೀನಿವಾಗ ಬಸ್ರಿ ಕಣೆ, ನಿನ್ ತಾಯಿ ಆಗ್ತಾ ಇದೆಯಾ? ಅಂತೂ ಇದ್ದು ನಮ್ ಗುಂಡ ನನ್ನ ಅಜ್ಜಿ ಮಾಡ್ಬಿಟ್ಟ. ನಾನು ಬಸ್ರಿನ? ಇದೇನಿದು? ನಿಜನಾ? ದಿವ್ಯಾ, ಹ್ಞೂ ಕಣೆ, ನೀನ್ ಬಸ್ರಿ. ನನಗೆ ಯಾಕೋ ಇದು ನಿಜ ಅಲ್ಲ ಅನ್ಸುತ್ತಲ್ಲ. ಇವರೆಲ್ಲ ಯಾಕೆ ಹಿಂಗೆ ಹೇಳ್ತಾ ಇದ್ದಾರೆ? ಅಯ್ಯೋ ದೇವ್ರೇ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.